ನಾನಂತೂ ಕಾವ್ಯ ಶೈವ ಅವರ ಅಭಿಮಾನಿ ಅಲ್ವೇ ಅಲ್ಲ. ಬಟ್ ನಿನ್ನೆ ಎಪಿಸೋಡಲ್ಲಿ ಕಾವ್ಯ ಶೈವ ಅವರನ್ನ ತೀರಾ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತಾ ಇತ್ತು. ಕೇವಲ TRPಗೋಸ್ಕರ ಕಾವ್ಯ ಅವರನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದಾರೆ, ಅವರನ್ನ ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಡೈಲಮಾದಲ್ಲಿ ಹಾಕ್ತಾ ಇದ್ದಾರೆ ಅಂತಾನೆ ಅನಿಸ್ತಾ ಇತ್ತು. ಯಾಕಂತಂದ್ರೆ ನಿನ್ನೆ ಎಪಿಸೋಡನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತೀರಾ. ಎಲ್ಲಾ ವಿಷಯಗಳಲ್ಲಿ ಅಶ್ವಿನಿ ಧ್ರುವಂತ್ ಅವರ ವಿಷಯವನ್ನು ಹೊರತುಪಡಿಸಿ ಬೇರೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ನೆಗೆಟಿವ್ ಆಗೋ ರೀತಿನಲ್ಲೇ ಇತ್ತು ನಿನ್ನೆ ಎಪಿಸೋಡ್. ಹಾಗೇನೆ ನಿನ್ನೆ ಎಪಿಸೋಡಲ್ಲಿ ಮೇನ್ ಆಗಿ ನೀವು ಕಾವ್ಯ ಶೈವ ಅವರ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಟಾಪಿಕ್ ಅನ್ನು ತಗೊಂಡು ಬರ್ತಾರೆ. ನೆಸೆಸರಿನೇ ಇರಲಿಲ್ಲ. ಆಕ್ಚುಲ್ ಆಗಿ ಈ ಹಿಂದೆ ನೆಸೆಸರಿ ಇತ್ತಲ್ವಾ, ಆ ಸಮಯದಲ್ಲಿ ಮಾತಾಡಬೇಕಾಗಿತ್ತು. ಬಟ್ ಆ ಸಮಯದಲ್ಲಿ ಮಾತಾಡಲ್ಲ. ಹಾಗೇನೆ ಇಲ್ಲಿ ಅಶ್ವಿನಿ ಗೌಡ ಅವರನ್ನ ಬೇರೆಯವರನ್ನ ಹೈಪ್ ಮಾಡೋದಕ್ಕೋಸ್ಕರ ಕಾವ್ಯ ಅವರನ್ನ ಡೌನ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಕಾವ್ಯ ಅವ್ರಿಗೆ ಅವ್ರು ಹೇಳೋದೇನಪ್ಪ ಅಂತಂದ್ರೆ, ಕಾವ್ಯ ಅವ್ರಿಗೆ ನೀವೆಲ್ಲೂ ಕಾಣಿಸ್ಕೊಂಡೇ ಇಲ್ಲ, ನೀವು ಕಾಣಿಸ್ಕೊಳ್ಳೋದಕ್ಕೆ ಅಶ್ವಿನಿ ಗೌಡ ಅವರೇ ಕಾರಣ, ಅವರಿಂದಾಗಿ ನೀವು ಕಾಣಿಸ್ಕೊಂಡ್ರಿ ಅನ್ನೋದನ್ನ ಹೇಳ್ತಾರೆ. ಸೊ ಇದು ಅಶ್ವಿನಿ ಗೌಡ ಅವ್ರನ್ನ ಹೈಪ್ ಮಾಡ್ತಾ ಇದಾರೆ, ಅಲ್ಲಿ ಡೌಟೇ ಇಲ್ಲ. ಸೊ ಅಶ್ವಿನಿ ಗೌಡ ಅವ್ರನ್ನ ಹೈಪ್ ಮಾಡೋದಾದ್ರೆ ಇಂಡಿವಿಜುವಲ್ ಆಗಿ ಹೈಪ್ ಮಾಡಿ, ಬಟ್ ಇಲ್ಲಿ ಕಾವ್ಯ ಅವರನ್ನ ಸುಮ್ಮನೆ ಡೌನ್ ಮಾಡ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಕಾವ್ಯ ಅವರಿಗೆ ಇನ್ನೊಂದು ಮಾತನ್ನು ಕೂಡ ಅವ್ರು ಹೇಳಿರ್ತಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಆ ಕೆಸರು ಹಾಕ್ತಾ ಇದ್ದಾರಲ್ವಾ, ಸೊ ಟಾಪ್ 6ಗೆ ಕಂಟೆಂಡರ್ ಆಗೋಕ್ಕಿಂತ ಮೊದಲು ಅಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಕೆಸರು ಹಾಕುವಂತಹ ಟಾಸ್ಕ್ ಇತ್ತು, ಮನೆಯವರೆಲ್ಲ ಸಪೋರ್ಟ್ ಮಾಡೋದು. ಸೊ ಆವಾಗ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಅಶ್ವಿನಿ ಗೌಡ ಹಾಗೇನೆ ಧ್ರುವಂತ್ ಅವರಿಗೆ ಕೆಸರನ್ನ ಹಾಕಿ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಕಾವ್ಯ ಅವರು ಮುಂದೆ ಹೋಗ್ಲಿ ಅನ್ನೋ ರೀತಿನಲ್ಲಿ. ಅಥವಾ ಒಟ್ಟಾರೆಗೆ ಕಾವ್ಯ ಅವ್ರಿಗೆ ಸಪೋರ್ಟ್ ಇತ್ತು. ಇದೇ ಒಂದು ಟಾಸ್ಕ್ ಅಂತಲ್ಲ, ಬೇರೆ ಯಾವುದೇ ಟಾಸ್ಕ್ ಬರಲಿ ಕಾವ್ಯ ಅವರಿಗೆ ಏನೋ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ ಯಾರು ಕೂಡ. ಸೊ ಬೇರೆಯವರಿಗೇನೆ ಎಲಿಮಿನೇಟ್ ಮಾಡಿ ಕಾವ್ಯ ಅವರನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಇದೇ ರೀತಿಯಾಗಿ ಈ ಒಂದು ವಿಷಯವನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಒಂದು ಹೇಳ್ತಾರೆ. ಸೊ ಈ ರೀತಿಯಾಗಿ ನೀವು ಕ್ಯಾಪ್ಟನ್ ಆದ್ರೂ ಕೂಡ, ಅಥವಾ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಥವಾ ಟಾಪ್ 6ಗೆ ಸೆಲೆಕ್ಟ್ ಆದ್ರೂ ಕೂಡ ಅದಕ್ಕೆ ಬೆಲೆ ಇರತ್ತಾ? ಸೊ ಬೇರೆಯವ್ರ ಮೇಲೆ ಇರುವಂತಹ ಉಳಿದಿರುವಂತಹ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಬೇರೆ ಯಾರ್ದೋ ಮೇಲೆ ಇರುವಂತಹ ಸಿಟ್ಟಿಗೆ ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ರೆ ನೀವು ಇಡಿಯಟ್ ತರ ಕಾಣಿಸ್ತೀರಾ, ಅಥವಾ ನೀವು ವರ್ತಿಲ್ಲ ಅನ್ನೋ ರೀತಿನಲ್ಲಿ ಕಾಣಿಸ್ತೀರಾ ಅನ್ನೋದನ್ನೇ ಹೇಳ್ತಾರೆ. ಅದೇ ಪ್ಲೇಸಲ್ಲಿ ನಾನು ಇದ್ದಿದ್ರು, ನನ್ನ ಬೇರೆಯವ್ರ ಮೇಲೆ ಇರೋ ಸಿಟ್ಟಿಗೆ ನನ್ನನ್ನು ಅವರು ಗೆಲ್ಸಿದ್ರೆ ನಾನು ಇಡಿಯಟ್ ತರ ಕಾಣಿಸ್ಕೊಳ್ತೀನಿ, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅಲ್ಲೊಂದು ಪಾಯಿಂಟ್ ಅನ್ನು ಹೇಳ್ತಾರೆ. ಈ ರೀತಿ ಟಾಸ್ಕ್ ಕೊಡೋಕೆ ಹೇಳಿದ್ಯಾರು? ಬಿಗ್ ಬಾಸ್. ಆಕ್ಚುಲಿ ಬಿಗ್ ಬಾಸ್ ಅನಿಸ್ಬೇಕು, ಬಿಗ್ ಬಾಸ್ ಆಕ್ಚುಲ್ ಆಗಿ ಅಲ್ಲಿ ಗೇಮ್ ಅನ್ನು ಆಡ್ತಾ ಇರೋದು. ಕಾವ್ಯ ಅವರಿಗೆ ಅವ್ರು ಎಲ್ಲರೂ ಕೂಡ ಪಾಸಿಟಿವ್ ಆಗೋ ರೀತಿಯಲ್ಲಿ ಅವರೇ ಮುಂದೆ ಹೋಗ್ಲಿ ಅಂತ ಹೇಳಿ ಮನೆಯವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ಗೂ ಕೂಡ ಗೊತ್ತು, ಬಿಗ್ ಬಾಸ್ ತಂಡಕ್ಕೂ ಕೂಡ ಗೊತ್ತು. ಸೊ ಅದರಿಂದಾಗಿ ಇಂತಹ ಟಾಸ್ಕ್ ಅನ್ನು ಕೊಟ್ಟಿರೋದು. ಗೊತ್ತಿದ್ದು ಇಂತಹ ಟಾಸ್ಕ್ ಅನ್ನ ಕೊಟ್ಟು ನಂತರ ಇಲ್ಲಿ ಕಾವ್ಯ ಅವರನ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ, ಬೇಕಂತಾನೆ ಟಾರ್ಗೆಟ್ ಮಾಡಿರೋ ರೀತಿನಲ್ಲಿದೆ. ಇನ್ನು ಸೆಕೆಂಡ್ ಕ್ಯಾಪ್ಟನ್ಸಿ ಟಾಸ್ಕ್, ಆ ಟಾಸ್ಕ್ ಅಲ್ಲೂ ಕೂಡ ಕಾವ್ಯ ಅವರಿಗೆ ಓಟ್ ಹಾಕಿನೇ ಅವರು ವಿನ್ ಆಗಿದ್ದು, ಅದು ಕೂಡ ನಿಮ್ಗೆ ಗೊತ್ತಿದೆ. ಅದನ್ನು ಕೊಟ್ಟಿರೋದು ಯಾರು? ಆಕ್ಚುಲ್ ಆಗಿ ಬಿಗ್ ಬಾಸ್. ಅದು ಕೂಡ ಅವರಿಗೂ ಕೂಡ ಗೊತ್ತು. ಮನೆಯಲ್ಲಿರೋ ಎಲ್ರಿಗೂ ಕೂಡ ಇಲ್ಲಿ ಬೇರೆಯವ್ರನ್ನ ಕಂಡ್ರೆ ಆಗಲ್ಲ, ಕಾವ್ಯ ಅವರಿಗೇನೆ ವೋಟ್ ಮಾಡ್ತಾರೆ. ಸೊ ಕಾವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಗೊತ್ತು, ಬೇಕಂತಾನೆ ಕ್ಯಾಪ್ಟನ್ ಮಾಡಿ ನಂತರ ಇವಾಗ ವಾರಾಂತ್ಯದಲ್ಲಿ ಬಂದು ಈ ರೀತಿಯಾಗಿ ಹೇಳೋದು ಅರ್ಥನೇ ಇಲ್ಲ. ಅದರಲ್ಲಿ ನೀವೇ ಮಾಡಿ, ಎಲ್ಲ ಕೆಲಸವನ್ನ ನೀವೇ ಮಾಡಿ, ಮತ್ತೆ ಅವ್ರ ಮೇಲೆ ಬ್ಲೇಮ್ ಹಾಕ್ತಾ ಇರೋದು. ಒಟ್ಟಾರೆಯಾಗಿ ಇಲ್ಲಿ ಕಾವ್ಯ ಅವರನ್ನ ಜಸ್ಟ್ ಫಾರ್ TRPಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೇಮ್ ಫ್ಯಾಮಿಲಿ ವೀಕಲ್ಲಿ ಅವ್ರಿಗೆ ಡೌನ್ ಆಯ್ತಾ, ಬೇರೆಯವರು ಕೂಡ ಆಲ್ಮೋಸ್ಟ್ ಫ್ಯಾಮಿಲಿ ಅವರು ಕೆಲವೊಂದಷ್ಟು ಹಿಂಟ್ಗಳನ್ನು ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಹೇಳದೇ ಇರಬಹುದು, ಇಂಡೈರೆಕ್ಟಾಗಿ ಹಿಂಟ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಅವ್ರು ಯಾರ ಒಂದು ಮಾತುಗಳನ್ನು ಕೂಡ ತೋರಿಸಿಲ್ಲ. ಫಾರ್ ಎಕ್ಸಾಂಪಲ್ ರಾಶಿಕ್ ಅವರೇ ಇಲ್ಲಿ ರಕ್ಷಿತ್ ಅವರ ಜೊತೆ ಮಾತಾಡುವಾಗ ನಮ್ಮ ಫ್ಯಾಮಿಲಿಯವರಿಗೂ ಕೂಡ ಗೊತ್ತು ನೀನೆಷ್ಟು ಮ್ಯಾನಿಪುಲೇಟಿವ್ ಅಂತ ಅನ್ನೋದನ್ನ ಕ್ಲೀನಾಗಿ ಹೇಳಿದ್ದಾರೆ. ಬಟ್ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಫ್ಯಾಮಿಲಿ ಅಂತ ಹೇಳೇ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಇಂಗ್ಲೀಷಲ್ಲಿ ಫ್ಯಾಮಿಲಿ ಅಂತ ಹೇಳಿಲ್ಲ ಅಷ್ಟೇನೆ, ನಮ್ಮ ಮನೆಯವರು ಅಂತ ಕನ್ನಡದಲ್ಲಿ ಸರಿಯಾಗಿನೇ ಹೇಳಿದ್ದಾರೆ ಅವರು. ಬಟ್ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಮತ್ತು ಆ ರೀತಿಯಾದಂತಹ ಅವ್ರ ಮನೆಯವರು ರಾಶಿಕ್ ಅವರು ಮ್ಯಾನಿಪುಲೇಟಿವ್ ಅಂತ ಹೇಳಿರುವಂತಹ ಮಾತುಗಳನ್ನು ನೀವು ಎಪಿಸೋಡಲ್ಲಿ ಆಗಲಿ ಲೈವಲ್ಲಿ ಆಗಲಿ ನೋಡಿದ್ದೀರಾ? ತೋರಿಸೇ ಇಲ್ಲ. ಸೊ ಅವ್ರಿಗೆ ಏನು ಬೇಕೋ ಅದನ್ನು ತೋರಿಸಿದ್ದಾರೆ. ಹಾಗೆ ಕಾವ್ಯ ಅವರನ್ನ ಇಲ್ಲಿ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋದು ಕ್ಲೀನಾಗಿ ಗೊತ್ತಾಗ್ತಾ ಇತ್ತು. ಅವರೇನೆ ಇಲ್ಲಿ ಓಟ್ ಹಾಕುವಂತಹ ಟಾಸ್ಕ್ ಅನ್ನು ಕೊಟ್ಟು ಮನೆಯವರೆಲ್ಲ ನಿಮ್ಗೆ ಓಟ್ ಹಾಕ್ತಾ ಇದ್ದಾರೆ ಬೇರೆಯವ್ರ ಮೇಲೆ ಸಿಟ್ಟಿಗೆ. ಸೊ ನೀವು ವರ್ತಿಲ್ಲ, ನೀವು ಇಡಿಯಟ್ ಅಂತ ಹೇಳೋದು ಅರ್ಥನೇ ಇಲ್ಲ. ನೀವು ಟಾಸ್ಕ್ ಕೊಟ್ಟಿರೋರೇ ದೊಡ್ಡ ಇಡಿಯಟ್ ಆಕ್ಚುಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ. ಆ ರೀತಿಯಾಗಿ ಟಾಸ್ಕೇ ಕೊಡಬಾರ್ದಿತ್ತು. ಆಕ್ಚುಲ್ ಆಗಿ ಇಂಡಿವಿಜುವಲ್ ಟಾಸ್ಕ್ ಅನ್ನು ಕೊಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಅಪ್ಪ ನೀವು ಆಡಿ ಎಲ್ಲರೂ ಇಂಡಿವಿಜುವಲ್ ಆಗಿ ಯಾರಿಗೆ ಗೆಲ್ಲೋ ತಾಕತ್ತಿದೋ ಅವ್ರು ಕ್ಯಾಪ್ಟನ್ ಆಗಲಿ ಅಂತ ಹೇಳಿದಿದ್ರೆ ಆಬ್ವಿಯಸ್ಲಿ ಕಾವ್ಯ ಅವ್ರು ಆಗ್ತಾ ಇರ್ಲಿಲ್ವೋ, ಒಟ್ಟಾರೆ ಗೇಮ್ ಆಡ್ತಾ ಇದ್ರ. ಈ ರೀತಿಯಾಗಿ ಬ್ಲೇಮ್ ಅಂತೂ ಬರ್ತಾ ಇರಲಿಲ್ಲ ಅನ್ನೆಸೆಸರಿಯಾಗಿ. ಹಾಗೇನೆ ವಾರಾಂತ್ಯದಲ್ಲಿ ಬಂದು ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಹೇಳೋ ಅವಶ್ಯಕತೆನೂ ಬರ್ತಾ ಇರಲಿಲ್ಲ. ಸೊ ಎಲ್ಲಾ ಸಿಚುವೇಶನ್ ಅನ್ನ ನೀವೇ ಕ್ರಿಯೇಟ್ ಮಾಡಿ ಮತ್ತೆ ನೀವು ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಾವ್ಯ ಅವರನ್ನ ಇಲ್ಲಿ ಬ್ಲೇಮ್ ಮಾಡ್ತಾ ಇರೋದು ಯಾಕೋ ಸರಿ ಇಲ್ಲ. ಸೊ ನಾನು ಇನ್ನೂ ಕೂಡ ಹೇಳ್ತಾ ಇದ್ದೀನಿ, ಕಾವ್ಯ ಅವರ ಗೇಮ್ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಜಾಸ್ತಿ. ಬಟ್ ಅವ್ರ ಪರ್ಸನಾಲಿಟಿ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಿತ್ತು. ಬಟ್ ಇತ್ತೀಚೆಗೆ ಅವ್ರ ಗೇಮ್ಗಳೆಲ್ಲ ನನಗೆ ಇಷ್ಟ ಆಗಿಲ್ಲ. ಬಟ್ ಸ್ಟಿಲ್ ಈ ಒಂದು ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ನಿನ್ನೆ ಮಾತಾಡಿದಂತಹ ರೀತಿ ಏನಿದೆ ಚೆನ್ನಾಗಿರ್ಲಿಲ್ಲ ಆಕ್ಚುಲ್ ಆಗಿ. ಸೊ ಸಿಚುವೇಶನ್ ಕೂಡ ಹಂಗೆ ಬಂತು, ನೀವು ಕೂಡ ಹಂಗೆ ಕಾಣಿಸ್ಕೊಳ್ಬೇಕಾಯ್ತು ಅಂತ ಹೇಳಿದಿದ್ರೆ ಅದನ್ನ ಒಪ್ಕೊಳ್ತಾ ಇದ್ದೆ. ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿರೋದೇ ಇಲ್ಲಿ ಬಿಗ್ ಬಾಸ್. ಸೊ ಕ್ಯಾಪ್ಟನ್ ಆಗಿದ್ದಾಗ ಓಟ್ ಹಾಕೋ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದು ಬಿಗ್ ಬಾಸ್, ಆ ಕೆಸರು ಹಾಕೋ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದು ಬಿಗ್ ಬಾಸ್. ಬ್ಲೇಮ್ ಮಾತ್ರ ಕಾವ್ಯ ಅವರಿಗೆ. ಹೆಂಗೆ ಇದು?
ಸೊ ನೀವೇನೇ ಆ ಟಾಸ್ಕನ್ನು ಕೊಟ್ಟಿರೋದು. ಆ್ಯಕ್ಚುಲಾಗಿ ಬ್ಲೇಮ್ ಮಾಡೋದಿದ್ರೆ ಬಿಗ್ ಬಾಸ್ಗೆ ಬ್ಲೇಮ್ ಮಾಡಬೇಕು. ಕಾವ್ಯ ಅವರ ವ್ಯಕ್ತಿತ್ವ ಹಾಳಾಗ್ತಾ ಇದೆ ನಿಮ್ಮಿಂದ ಅಂತ ಹೇಳಿ ಬಿಗ್ ಬಾಸ್ಗೆ ಬ್ಲೇಮ್ ಮಾಡಬೇಕು ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಾಗಿ ನೋಡೋಕೆ ಹೋದ್ರೆ. ಹಂಗಿದೆ ವಿಷಯ. ಬಟ್ ಸ್ಟಿಲ್ ಇಲ್ಲಿ ಕಾವ್ಯ ಅವರನ್ನ ಮಾತ್ರನೇ ಬ್ಲೇಮ್ ಮಾಡ್ತಾ ಇದ್ದಾರೆ. ಅನ್ನೆಸೆಸರಿ ಅಂತ ಅನಿಸ್ತಾ ಇತ್ತು. ಅನ್ನೆಸೆಸರಿ ಹಾಗೇನೆ ಬೇಕಂತ TRPಗೋಸ್ಕರನೇ ಮಾಡಿರೋ ರೀತಿನಲ್ಲಿ ಇತ್ತು. ಇದು ನನ್ನ ಒಪಿನಿಯನ್. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಅನ್ನು ನೀವು ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.